ಕೇಜ್ರಿವಾಲ್ ಬಂಧನ ದ್ವೇಷ ರಾಜಕಾರಣ ಎಂದ ಈಗಾಗಲೇ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ. ಇದು ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಕೇಜ್ರಿವಾಲ್ ಬಂಧನ ದ್ವೇಷ ರಾಜಕಾರಣ ಅಂತ ಈಗಾಗಲೇ ಕಾಂಗ್ರೆಸ್ ಕೂಡ ಹೇಳ್ತಾ ಇತ್ತು. ದ್ವೇಷ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಜನಾರ್ದನ ರೆಡ್ಡಿ. ಅಮಿತ್ ಶಾರನ್ನ ಬಂಧಿಸಿದ್ದು ಸೇಡಿನ ರಾಜಕಾರಣ ಅಲ್ವಾ ಅಂತ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. 2008ರಲ್ಲಿ ಸೇಡಿನ ರಾಜಕಾರಣದಿಂದ ನನ್ನನ್ನು ಜೈಲಿಗೆ ಹಾಕಿದ್ರು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಈಗ ಅವರು ಅಧಿಕಾರಕ್ಕೆ ಬರೋದು ಕನಸಿನ ಮಾತು. ಕಾಂಗ್ರೆಸ್ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂತದ್ದು. ಬಿಜೆಪಿಯ ನಾಯಕ ಈಗಾಗಲೇ ಬಿಜೆಪಿಗೆ ಸೇರ್ಪಡೆಗೊಂಡಿರುವಂಥದ್ದು. ಅವರೇ ಕೂಡ ಒಂದು ಸ್ವತಃ ಪಕ್ಷವನ್ನ ಕಟ್ಟಿದ್ರು. ಗಂಗಾವತಿಯಲ್ಲಿ ಆಯ್ಕೆಯಾಗಿ ಬರ್ತಾರೆ. ಆ ಹಿನ್ನೆಲೆಯಲ್ಲೇ ಈಗಾಗಲೇ ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಜನಾರ್ದನ್ ರೆಡ್ಡಿ. ಈಗಾಗಲೇ ಪ್ರಮುಖವಾಗಿ ಕೇಜ್ರಿವಾಲ್ ಬಂಧನ ದ್ವೇಷ ರಾಜಕಾರಣ ಅಂತ ಈಗಾಗಲೇ ಕಾಂಗ್ರೆಸ್ ಕೂಡ ಹೇಳ್ತಾ ಇತ್ತು. ದ್ವೇಷ ರಾಜಕಾರಣ ಮಾಡಿದ್ದು ಯಾರು? ಅದು ಕಾಂಗ್ರೆಸ್ ಪಕ್ಷ ಮಾಡಿದ್ದು ಅಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ಜನಾರ್ದನ್ ರೆಡ್ಡಿ. ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದವರು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ 4 ವರ್ಷ ಜೈಲಿಗೆ ಇಟ್ಟಾಗ ಇವರಿಗೆ ನೆನಪಿಗೆ ಬರ್ಲಿಲ್ಲ ಸೇಡಿನ ರಾಜಕಾರಣ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ, ಯಡಿಯೂರಪ್ಪ ಅವ್ರನ್ನ, ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನ, ತಮಿಳುನಾಡಲ್ಲಿ ಕನಿಮೊಳಿ ಅವರನ್ನ, ಸಾಕ್ಷಾತ್ ಗುಜರಾತ್ ಅಲ್ಲಿ ಇವತ್ತು ನಮ್ಮ ಅಭಿನವ ವಲ್ಲಭಾಯಿ ಪಟೇಲ್ ಅಂತ ಕರೆಯೋ ನಮ್ಮ ಅಮಿತ್ ಶಾ ಜಿ ಅವರನ್ನ, ಇಷ್ಟು ಮಂದಿನ ಜೈಲಿಗೆ ಹಾಕಿರುವಂತ ನಿಮಗೆ ಇವತ್ತು ನಾನು ಒಂದೇ ಒಂದು ಮಾತನ್ನ ಎಲ್ಲ ಕಡೆ ಕೂಡ ಹೇಳ್ತಾ ಇರ್ತೀನಿ ಬಂಧುಗಳೇ. ನಾವು ನಮ್ಮ ಭಾರತದಲ್ಲಿ ನಮ್ಮ ಎಲ್ಲ ಹಿರಿಯರು ಹೇಳುವ ಒಂದು ಮಾತೇನಂತಂದ್ರೆ, ನಾವು ಒಳ್ಳೇದನ್ನ ಮಾಡ್ಕೊಂಡ್ರೆ ಒಳ್ಳೇದು ನಮ್ಮ ಜೊತೆಯಲ್ಲಿ ಬರುತ್ತೆ, ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮ್ಮ ಜೊತೆಯಲ್ಲಿ ಬರುತ್ತೆ. ಇವತ್ತು ಕರ್ಮ, ನಾವಿವತ್ತು ಏನ್ ಮಾಡ್ಕೊಂತೀವೋ ಅದು ಮತ್ತೆ ನಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ನಾವೇನೊಂದು 1000 ಆಕಳುಗಳನ್ನ ಒಂದು ಕಡೆ ನಾವು ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ, ಆ ಕರು ಹೋಗಿ ತನ್ನ ತಾಯಿ ಆಕಳ ಹತ್ರನೇ ಹಾಲು ಕುಡಿಯುತ್ತೆ ಆಗ್ಲಿ, ಅದು ಬೇರೆ ಆಕಳುಗಳ ಹತ್ರ ಹೋಗೋದಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಈಗಾಗಲೇ ನೋಡ್ತಾ ಇದ್ದೀವಿ ಕೇಜ್ರಿವಾಲ್ ಬಂಧನ ದ್ವೇಷ ರಾಜಕಾರಣ ಅಂತ ಈಗಾಗಲೇ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇತ್ತು. ದ್ವೇಷ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಜನಾರ್ದನ್ ರೆಡ್ಡಿ ಕೂಡ ವಾಗ್ದಾಳಿ ನಡೆಸಿದ್ದ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ರವಿ, ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ಈಗ ಚುನಾವಣೆಯ ಸಂದರ್ಭದಲ್ಲಿ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಈಗ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಿರುವಂಥದ್ದು. ಯಾಕೆಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರದಲ್ಲಿ BJP ಪಕ್ಷದ ವಿರುದ್ಧ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಏನು ಆರೋಪ ಮಾಡ್ತಾ ಇದೆ, ನಿಜವಾಗ್ಲೂ ದ್ವೇಷ ರಾಜಕಾರಣ ಮಾಡ್ತಿರೋದು ಕಾಂಗ್ರೆಸ್. ಯಾಕೆಂದರೆ ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗುತ್ತೆ. ಈಗ ಕಾಂಗ್ರೆಸ್ಗೆ ಕರ್ಮ ರಿಟರ್ನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಜನ ಪಾಠ ಕಲಿಸ್ತಾರೆ ಅಂತೇಳಿ ಈಗ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅಂಥೇಳಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿರುವಂಥದ್ದು. ಹಾಗೆ ನೋಡಿದ್ರೆ ನನ್ನನ್ನೂ ಸೇರಿದಂತೆ ಯಡಿಯೂರಪ್ಪ, ಕನಿಮೊಳಿ, ಜಗನ್ಮೋಹನ್ ರೆಡ್ಡಿ ಇವ್ರನ್ನೆಲ್ಲ ಬಂಧಿಸಿದ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್ಸು. ಈಗ ನೈತಿಕತೆಯ ಪಾಠ ಮಾಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಿರುವಂಥದ್ದು. ಈ ಚುನಾವಣೆಯ ಸಂದರ್ಭದಲ್ಲಿ ಜನರು ಪಾಠ ಕಲಿಸ್ತಾ ಇದ್ದಾರೆ. ಇನ್ನು ಕೊಪ್ಪಳದ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಮಾತಾಡೋದಾದರೆ, ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿನ ಪಕ್ಷದವರೇ ಮುಳುವಾಗಿದ್ದಾರೆ. ಇಲ್ಲಿ ಶಿವರಾಜ್ ತಂಗಡಿಯವರು ಅಧಿಕಾರದಿಂದ ಕೆಳಗಿಳಿತಾರೆ ಅಂಥೇಳಿ ಒಟ್ಟಾರೆ ಒಂದು ವಾಗ್ದಾಳಿ ನಡೆಸಿರುವಂಥದ್ದು. ಅಂದರೆ ಅವರು ರೆಡ್ಡಿಯವರು BJP ಪಕ್ಷವನ್ನು ಸೇರ್ಪಡೆಗೊಂಡ ನಂತರ ಸಹಜವಾಗಿಯೇ ತನ್ನ ಎದುರಾಳಿ ಪಕ್ಷವನ್ನು ಎದುರಾಕೋಬೇಕು ಮತ್ತು ರಾಜಕೀಯವಾಗಿ ಮಾತಾಡಬೇಕಲ್ವಾ ಈ ಚುನಾವಣೆಯ ಸಂದರ್ಭದಲ್ಲಿ. ಹಾಗಾಗಿ ದ್ವೇಷ ರಾಜಕಾರಣ ಅಂತ ಹೇಳಿ ಏನು ಕಾಂಗ್ರೆಸ್ ಹೇಳ್ತಾ ಇದೆ, ಆಗ ನೋಡಿದ್ರೆ ದ್ವೇಷ ರಾಜಕಾರಣ ಮಾಡ್ತಿರುವಂಥದ್ದು BJP ಅಲ್ಲ, ಬದಲಾಗಿ ಕಾಂಗ್ರೆಸ್ ಅಂತೇಳಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕರ್ಮ ರಿಟರ್ನ್ಸ್ ಆಗತ್ತೆ,
ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತೇಳಿ ಈ ರೀತಿಯ ಒಂದು ಚುನಾವಣೆಯ ಹೊತ್ತಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಸ್ಟೇಟ್ಮೆಂಟ್ಸ್ ಮಹತ್ವವನ್ನು ಪಡೆದುಕೊಂಡಿದೆ ರವಿ. ಎಸ್, ಧನ್ಯವಾದಗಳು ಸುರೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.